ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ನೇಚರ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಆ್ಯಂಡ್ ಅದ್ರ ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನಿಂಗ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್ನ ನಾವು ನೋಡಿದ್ದೀವಿ. ಅದ್ರ ರಿಲೇಟೆಡ್ ವೀಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಈ ಒಂದು ಪರ್ಟಿಕ್ಯುಲರ್ ಯೂನಿಟಿಂದಾನೇ ನಾನು ಆಲ್ರೆಡಿ ಹೇಳ್ದಂಗೆ 5 to 6 ಕ್ವೆಶನ್ಸ್ಗಳನ್ನ ಕೇಳ್ತಾರೆ ಅಂತ ಹೇಳಿದ್ದೀನಿ ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡಿಂದ. ಆ ಯೂನಿಟ್ 1ಅನ್ನು ಸಬ್ ಪಾರ್ಟ್ ಇದು. ಸೊ ಪಾರ್ಟ್ 3 ಇದು. ಸೊ ನೋಡ್ತಾ ಹೋಗೋಣ ಯಾವ ಫ್ಯಾಕ್ಟರ್ಸು ಅಫೆಕ್ಟ್ ಮಾಡುತ್ತೆ ಟೀಚಿಂಗ್ನ ಅಂತ ನಾವು ನೋಡೋದಾದರೆ, these factors are broadly divided into 3 areas. ಸೊ ಈ ಒಂದು ಟೀಚಿಂಗ್ನ ಅಫೆಕ್ಟ್ ಮಾಡುವಂಥದ್ದು ಯಾವ್ದು ಅನ್ನೋದನ್ನು ನಾವು ನೋಡೋದಾದರೆ ಅದನ್ನು 3 ಕ್ಯಾಟಗರಿಯಾಗಿ ಕ್ಲಾಸಿಫೈ ಮಾಡ್ತಾರೆ. ಒಂದು, ಲರ್ನರ್ ಸೈಕಾಲಜಿಕಲ್ ಫ್ಯಾಕ್ಟರ್ ಆರ್ ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ ಕೂಡ ಟೀಚಿಂಗ್ನ ಅಫೆಕ್ಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಟೀಚರ್ಸ್ ಆ್ಯಂಡ್ ಕ್ಲಾಸ್ ರೂಮ್ ಸಪೋರ್ಟ್ಸು ಕೂಡ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಅದರ್ ಸರೌಂಡಿಂಗ್ ಫ್ಯಾಕ್ಟರ್ಸ್. ಸೊ ಈ ಥರ 3 ಮೇಜರಾಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಲರ್ನರ್ ಸೈಕಾಲಜಿ, ಇನ್ನೊಂದು ಟೀಚರ್ಸು, ಇನ್ನೊಂದು ಎನ್ವಿರಾನ್ಮೆಂಟ್. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚರ್, ಇದರಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ಗಳು ಮತ್ತೆ ಮೇಜರಾಗಿ ಟೀಚರ್ಗೆ ಅಫೆಕ್ಟ್ ಮಾಡುತ್ತೆ ಅಂತ ನಾವು ನೋಡೋಕ್ಕಿಂತ ಮುಂಚೆ ವಿ ಶುಡ್ ಬಿ ಏಬಲ್ ಟು ವಾಟ್ ಎಕ್ಸಾಕ್ಟ್ಲಿ ಟೀಚರ್ ಮೀನಿಂಗ್ ನಮಗೆ ಗೊತ್ತಿರಬೇಕು. ಟೀಚರ್ ಅಂದರೆ ಏನು ಅಂತ. ಟೀಚರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ನಮಗೆ ಗೊತ್ತು, ಒಂದು ಬೋಧನಾ ಮತ್ತು ಕಲಿಕೆ ಒಂದು ಇದರಲ್ಲಿ ಟೀಚರ್ ಅನ್ನೋದು ತುಂಬ ಒಂದು ಪ್ರಮುಖ ಪಾತ್ರನ ವಹಿಸ್ತಾರೆ. ಅದರಲ್ಲಿ ಫೆಸಿಲಿಟೇಟರ್, ಟೀಚರ್ ವಿಲ್ ಆ್ಯಕ್ಟ್ ಆಸ್ ಅ ಫೆಸಿಲಿಟೇಟರ್ ಆಫ್ ಅ ಲರ್ನಿಂಗ್. ಬೈ ಅಡಾಪ್ಟಿಂಗ್ ದ ಬೆಸ್ಟ್ ಟೀಚಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಎಫಿಷಿಯೆಂಟ್ ಮೆಥಡ್ಸ್ ಅ ಟೀಚರ್ ಕುಡ್ ಬಿ ಅ ರೈಟ್ ಟ್ಯಾಲೆಂಟ್. ಸೊ ಒಂದು ಸೂಟೇಬಲ್ ಆಗಿರುವಂತಹ ಬೋಧನಾ ತಂತ್ರಗಳನ್ನು ಅಳವಡಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಕೆಲವೊಂದು ಸ್ಕಿಲ್ಸ್ಗಳನ್ನ ಕಲಿಯೋದಾಗಿರ್ಬೋದು, ಅದರ ಮೇಲೆಗಡೆನೂ ಇದೆಲ್ಲನೂ ಡಿಪೆಂಡ್ ಆಗ್ತಾ ಹೋಗುತ್ತೆ ಫ್ಯಾಕ್ಟರ್ಸ್ಗಳು. ಸೊ ಇಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್ ಆಫ್ ಟೀಚರ್ ಟು. ಸೊ ಟೀಚರ್ ಬೀಯಿಂಗ್ ಇಂಡಿವಿಜುವಲ್ ಟೀಚರ್ ಕೂಡ ಒಂದು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಯಾವ್ದ್ಯಾವ ಫ್ಯಾಕ್ಟರ್ಸ್ ಅಂತ ನೋಡೋದಾದರೆ, ಎಜುಕೇಷನಲ್ ಕ್ವಾಲಿಫಿಕೇಷನ್. ಲರ್ನಿಂಗ್ ಆಫ್ ಡಿಫ್ರೆಂಟ್ ಸಬ್ಜೆಕ್ಟ್ ಆ್ಯಂಡ್ ಏರಿಯಾ ಕ್ಯಾನ್ ಪ್ರೊವೈಡ್ ಅ highly valued instruction which can affect than one who on only a general degree. ಸೊ ಇವಾಗ ಇಫ್ ಯು ಹ್ಯಾವ್ ಅ ವೆರಿ ಗುಡ್ ಎಜುಕೇಷನಲ್ ಕ್ವಾಲಿಫಿಕೇಷನ್, ಸೊ ದಟ್ ಆವಾಗ ನಾವು ಒಂದು ಕಂಟೆಂಟ್ನ ಡಿಲಿವರ್ ಮಾಡೋದಾಗಿರ್ಬೋದು, ಅಥವಾ ಅದ್ರ ಬಗ್ಗೆ ನಮಗೆ ಒಂದು ನಾಲೆಡ್ಜ್ ಇರೋವಂಥದ್ದಾದರೂ ಆಗಿರಬಹುದು, ಅದು ತುಂಬ ಈಸಿಯಾಗಿ ನಾವು ಟ್ರಾನ್ಸಾಕ್ಟ್ ಮಾಡ್ತಾ ಹೋಗ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್, ಇಫ್ ಯು ಕಂಪೇರ್ ದ ಟೀಚರ್ ಹೂ ಹ್ಯಾಸ್ MEd ಆರ್ ಅ PhD, ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ದ ಡಿಫ್ರೆಂಟ್ ವೇಸ್ ಆಫ್ ಥಿಂಕಿಂಗ್ ಆ್ಯಂಡ್ ಇಂಪಾರ್ಟಿಂಗ್ ಅ ನಾಲೆಡ್ಜ್ ಟು ದ ಸ್ಟೂಡೆಂಟ್ಸ್. ಯಾಕಂದರೆ ಅವ್ರಿಗೆ ಒಂದು ಸ್ವಲ್ಪ ಬ್ರಾಡರ್ ನಾಲೆಡ್ಜ್ ಇರುತ್ತೆ. ಸೊ ದಟ್ ದೇ ಕ್ಯಾನ್ ಟ್ರಾನ್ಸ್ಫರ್ ಅ ಮೋರ್ ನಾಲೆಡ್ಜ್ ಇನ್ ಅ ಮೋರ್ ಡಿಫ್ರೆಂಟ್ ವೇಸ್ ಅನ್ನುವಂಥದ್ದು. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ದ ಫಸ್ಟ್ ಫ್ಯಾಕ್ಟರ್. ನೆಕ್ಸ್ಟ್, ಸ್ಕಿಲ್ಸ್ ಅಂತ ನಾವು ನೋಡೋದಾದರೆ, teaching talent is a different psychology. One who has a higher degree can't assure he has the right instinct and can teach in a better way than others. ಇದು ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಸ್ಕಿಲ್ನ ಅನ್ನೋದಾದರೆ, ಟೀಚಿಂಗ್ ಅನ್ನೋದು ಒಂದು ಟ್ಯಾಲೆಂಟನ್ನು ಹೈಯರ್ ಡಿಗ್ರಿಯವ್ರಿಗಿಂತ ಈಗ ನಾರ್ಮಲ್ ಆಗಿ ಸಿಂಗಲ್ ಡಿಗ್ರಿ ತೊಗೊಂಡಿರೋರು ಚೆನ್ನಾಗಿ ಮಾಡ್ಬೋದು, ಮಾಡಲ್ಲ ಅಂತೇನೂ ಇಲ್ಲ. ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಸ್ಕಿಲ್ ಹೌ ದೇ ಕನೆಕ್ಟ್ ವಿತ್ ಅನ್ನೋ ಥರ. ಈಗ ಟೀಚಿಂಗ್ ಸ್ಕಿಲ್ ಈಸ್ ಆಲ್ ಅಬೌಟ್ ಯುವರ್ ಕನೆಕ್ಟ್ ವಿತ್ ದ ಸ್ಟೂಡೆಂಟ್ಸ್. ಇಟ್ ಡಿಪೆಂಡ್ಸ್ ಆನ್ ದ ಮೆಥಡ್ ಆಫ್ ಟೀಚಿಂಗ್. ನೀವು ಯಾವ ಒಂದು ಮೆಥಡಲ್ಲಿ ಪಾಠ ಮಾಡ್ತೀರಾ, ಮತ್ತು ಯಾವ ರೀತಿಯಾಗಿ ಅದನ್ನು ಕ್ಲಾಸ್ ರೂಮಲ್ಲಿ ಅಪ್ಲೈ ಮಾಡ್ತೀರಾ, ಮತ್ತು ನೀವು ಹೇಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀರಾ. ಈಗ ಯಾವುದೋ ಒಂದು ಮಗು ಇರುತ್ತೆ, ಅದಕ್ಕೆ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಆದರೆ ಫುಲ್ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಅದು ಕನೆಕ್ಟ್ ಆಗಲ್ಲ. ಸೊ ಹೋಲ್ ಕ್ಲಾಸಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಅಲ್ಲಿಗೆ ನಿಮ್ಮ ಟೀಚಿಂಗ್ ವರ್ಕ್ ಆಗ್ತಾ ಇಲ್ಲ ಅಂತ ಅರ್ಥ ಅಲ್ವಾ. ಸೊ ಆ ರೀತಿಯಾಗಿ ಸೊ ಇಟ್ ಡಿಪೆಂಡ್ಸ್ ಆನ್ ನೀವು ಯಾವ ರೀತಿಯಲ್ಲಿ ಟೀಚ್ ಮಾಡ್ತೀರಾ, ಅದನ್ನು ಹೇಗೆ ಅಪ್ಲೈ ಮಾಡ್ತೀರಾ, ಮತ್ತು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀರಾ, ಮತ್ತು ಹೇಗೆ ಸ್ಟೂಡೆಂಟ್ಸ್ನ ಕ್ಲಾಸ್ ರೂಮಲ್ಲಿ ಎಂಗೇಜ್ ಮಾಡ್ತೀರಾ, ಎಲ್ಲ ಸ್ಟೂಡೆಂಟ್ಸ್ಗಳ ಇಂಟ್ರೆಸ್ಟನ್ನು ಹೇಗೆ ಹಿಡಿದಿಡ್ತೀರಾ ಕ್ಲಾಸಲ್ಲಿ ಅನ್ನೋಂಥದ್ದು. ಸೊ ಟೀಚರ್ ಕೆಲವೊಂದು ಸ್ಕಿಲ್ಸ್ಗಳಲ್ಲಿ ಟೀಚರ್ ಶುಡ್ ಹ್ಯಾವ್ ಅ ಮಾಸ್ಟ್ರಿ ಓವರ್ ಸಮ್ ಆಫ್ ದ ಸ್ಕಿಲ್ಸ್. ಯಾವ್ದು ಅಂದರೆ ಕಮ್ಯುನಿಕೇಷನ್ ಸ್ಕಿಲ್. ಇದಂದ್ರೂ ಬೀಯಿಂಗ್ ಅ ಟೀಚರ್, ಕಮ್ಯುನಿಕೇಷನ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಟೀಚರ್ಗೆ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಇವಾಗ ನಮಗೆ ಕಂಟೆಂಟ್ ಗೊತ್ತಿರುತ್ತೆ, ಆದರೆ ಅದನ್ನು ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ನಮ್ಮ ಹತ್ರ ಒಂದು ಪ್ರಾಪರ್ ಲ್ಯಾಂಗ್ವೇಜ್ ಇಲ್ಲ ಅಂತಂದಾಗ ನಾವು ಮಕ್ಕಳನ್ನು ಕ್ಲಾಸ್ ರೂಮಲ್ಲಿ ಇನ್ವಾಲ್ವ್ ಮಾಡೋಕ್ಕಾಗೋದಿಲ್ಲ. ಸೊ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯೂಸಿಂಗ್ ಆಫ್ ಟೀಚಿಂಗ್ ಏಡ್ಸ್, ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ ತುಂಬ ಉಪಯುಕ್ತ. ಯಾಕೆ ಅಂದರೆ ಈಗ ಎಲ್ಲ ಲರ್ನರ್ಸೂ ಬರೀ ಲೆಕ್ಚರ್ ಮೆಥಡಿಗೆ ಹೊಂದ್ಕೊಂಡಿರಲ್ಲ. ಕೆಲವೊಬ್ಬರು ವಿಜುವಲ್ ಲರ್ನರ್ಸ್ ಕೂಡ ಇರ್ತಾರೆ, ಕೆಲವೊಬ್ಬರು ಆಡಿಯೋ ಲರ್ನರ್ಸ್ ಕೂಡ ಇರ್ತಾರೆ, ಸೊ ಕೈನೆಸ್ಥೆಟಿಕ್ ಲರ್ನರ್ಸ್ ಇರ್ತಾರೆ. ಸೊ ನಾವು ಯೂಸ್ ಮಾಡುವ ಟೀಚಿಂಗ್ ಏಡ್ಸಿಂದ ಕೂಡ ಅವರು ಚೆನ್ನಾಗಿ ಕಲ್ತ್ಕೋಬೋದು. ಆ್ಯಂಡ್ ಸೆಲೆಕ್ಷನ್ ಆಫ್ ಟೀಚಿಂಗ್ ಮೆಥಡ್ ಅಪ್ರಾಪ್ರಿಯೇಟ್ಲಿ. ಈಗ ಕೆಲವೊಂದು
ಕಾನ್ಸೆಪ್ಟ್ಸ್ಗಳು ಡಿಮ್ಯಾಂಡ್ ಮಾಡುತ್ತೆ ಯಾವ ರೀತಿಯಾಗಿರೋದು. ಕೆಲವೊಂದು ಕಾನ್ಸೆಪ್ಟ್ ಡೆಮಾನ್ಸ್ಟ್ರೇಷನ್ ಮೆಥಡ್ನ ಡಿಮ್ಯಾಂಡ್ ಮಾಡುತ್ತೆ, ಕೆಲವೊಂದು ಇಂಡಕ್ಟಿವ್ ಮೆಥಡ್ನ ಡಿಮ್ಯಾಂಡ್ ಮಾಡುತ್ತೆ. ಅದೇ ರೀತಿ ಕಾನ್ಸೆಪ್ಟ್ ಫಾರ್ಮೇಷನ್. ಈಗ ಎಲ್ಲದಕ್ಕೂ ನಾನು ಬರೀ ಲೆಕ್ಚರಿಂಗ್ ಮೆಥಡಲ್ಲೇ ಹೇಳ್ಕೊಳ್ತಾ ಹೋದರೆ ಆ ಮಕ್ಕಳಿಗೆ ಅರ್ಥ ಆಗ್ತಾ ಹೋಗಲ್ಲ. ಸೊ ಹಾಗಾಗಿ ನಾವು ಚೂಸ್ ಮಾಡುವಂತಹ ಒಂದು ಟೀಚಿಂಗ್ ಮೆಥಡ್ ಕೂಡ ಕರೆಕ್ಟಾಗಿರಬೇಕು. ಆ್ಯಂಡ್ ಪ್ಯಾಷನ್ ಫಾರ್ ಟೀಚಿಂಗ್, ಬರೀ ಸಂಬಳಕ್ಕೋಸ್ಕರ ಅಲ್ದಿರ ನಮಗೆ ಆ ಟೀಚಿಂಗ್ ಮೇಲೆ ಒಂದು ರೀತಿಯಾಗಿರುವಂತಹ ಪ್ಯಾಷನ್ ಇರಬೇಕು. ಹ್ಯೂಮನ್ ರಿಲೇಷನ್ ಸ್ಕಿಲ್ ಆ್ಯಕ್ಟ್ ಆ್ಯಸ್ ಅ ಬೆಸ್ಟ್ ಗೈಡ್ ಆರ್ ಅ ಮೆಂಟರ್. ಈಗ ಯಾವುದೋ ಒಂದು ಮಗು ಇರುತ್ತೆ, ಅದಕ್ಕೆ ನಾವು ಮೋಸ್ಟ್ ಆಫ್ ದ ಟೈಮ್ ನಾವು ಟೀಚರಾಗಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ವಿ ನೀಡ್ ಟು ಬಿ ಅ ಫ್ರೆಂಡ್ ಆಗಿ ಕೂಡ ನಾವು ಅದ್ರ ಜೊತೆಗೆ ಹೊಂದ್ಕೋಬೇಕಾಗುತ್ತೆ. ಆಮೇಲೆ ಅದರ ಗೈಡರ್ ಆಗಿ ಹೊಂದ್ಕೋಬೇಕಾಗುತ್ತೆ. ಒಂದು ತೆರೆದ ಮನಸ್ಥಿತಿಯಿಂದ ಆ ಮಗುವಿನ ಒಂದು ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ನಮಗೆ ಹ್ಯೂಮನ್ ರಿಲೇಷನ್ ಸ್ಕಿಲ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ದೀಸ್ ಆರ್ ದ ಆ್ಯಕ್ಚುಲಿ ಮೇಜರ್ ಸ್ಕಿಲ್ಸ್ ದಟ್ ಟೀಚರ್ ಶುಡ್ ಹ್ಯಾವ್ ಅ ಮಾಸ್ಟ್ರಿ ಓವರ್ ಇಟ್. ನೆಕ್ಸ್ಟ್, ಎಕ್ಸ್ಪೀರಿಯನ್ಸ್. It is well known fact that it's easy to become a teacher after fulfilling the criteria, but they actually become a master with their experience. ಹೌದು, ಇವಾಗ ನಾನು ಒಂದು BEd ಮಾಡ್ಕೊಬಿಟ್ಟಿದ್ದೀನಿ, MSc ಆಗಿದೆ, BEd ಆಗಿದೆ, ಸೊ ಐ ಆಮ್ ಅ ಟೀಚರ್ ನಾವು ಅನ್ನೋದಕ್ಕಿಂತ ಅಲ್ಲಿ ಜಸ್ಟ್ ಕ್ರೈಟೀರಿಯಾ ಮಾತ್ರ ಫುಲ್ಫಿಲ್ ಆಗಿರುತ್ತೆ. ಆದರೆ ಇನ್ನೂ ಆ ಒಂದು ಪರ್ಟಿಕ್ಯುಲರ್ ಜಾಬಿಗೆ ಬೇಕಾದಂತಹ, ಪ್ರೊಫೆಷನ್ಗೆ ಬೇಕಾದಂತಹ ಒಂದು ಸ್ಕಿಲ್ಸ್ಗಳು ನಮಗೆ ಅಡಾಪ್ಟ್ ಆಗ್ತಿರಲ್ಲ. ಅಡಾಪ್ಟ್ ಅಂದರೆ ಇನ್ನೂ ಕಲ್ತ್ಕೊಂಡಿರಲ್ಲ ನಾವು. ಸೊ ಅದು ಸಿಗೋದು ಯಾವಾಗ ನಮಗೆ, ಅದ್ರ ಮೇಲೆ ಮಾಸ್ಟರಿ ನಮ್ಗೆ ಯಾವಾಗ ಆಗೋದು ಅಂದರೆ ಥ್ರೂ ಎಕ್ಸ್ಪೀರಿಯನ್ಸ್. ಹೈ ಕ್ವಾಲಿಫಿಕೇಷನ್ ಮೇ ಗಿವ್ ಅ ಟೀಚರ್ಸ್ ಎಡ್ಜ್ ಇನ್ ಟರ್ಮ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಫ್ರೆಂಟ್ ಟಾಪಿಕ್ಸ್ ಆರ್ ಅ ಕಾಂಪ್ಲೆಕ್ಸ್ ಫಾರ್ಮುಲಾ. ಬಟ್ ಎಕ್ಸ್ಪೀರಿಯನ್ಸ್ ನಮಗೆ ಒಂದು ಕ್ಲಾಸ್ ರೂಮ್, ಈಗ ನಾವು ಹೈ ಡಿಗ್ರಿ ತೊಗೊಳ್ತಾ ಇದ್ದಂಗೆ ಕೆಲವೊಂದು ಡಿಗ್ರೀಸ್ಗಳನ್ನ ಮಾಡ್ತಾ ಮಾಡ್ತಾ ನಮಗೆ ಯಾವುದಾದ್ರೂ ಒಂದು ಕಾನ್ಸೆಪ್ಟನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಆದರೆ ಅದೇ ರೀತಿ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಕ್ಲಾಸ್ ರೂಮ್ನ ಹೇಗೆ ಹ್ಯಾಂಡಲ್ ಮಾಡೋದು, ಯಾವ ರೀತಿಯಾಗಿ ನಾವು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಅಥವಾ ಡಿಫ್ರೆಂಟ್ ಮೆಥಡ್ಸ್ನ ಕ್ಲಾಸ್ ರೂಮಲ್ಲಿ ನಾವು ಅಪ್ಲೈ ಮಾಡಬಹುದು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್, ಸಬ್ಜೆಕ್ಟ್ ಮ್ಯಾಟರ್. ಮೆನಿ ಟೈಮ್ಸ್ ಟೀಚರ್ ಹ್ಯಾಸ್ ಬಿನ್ ಅಸೈನ್ಡ್ to help a learners in a effective way, so that the passion towards a subject is also key factor. ಸೊ ಅವ್ರು ಮಾಡುವಂತಹ ಪಾಠ ಕೂಡ, ಅಂದರೆ ಟೀಚರ್ಸ್ಗಳು ಮಾಡುವಂತಹ ಪಾಠ ಅವರಿಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸೋ ಥರ ಕೂಡ ನಾವು ಮಾಡಬೇಕು. ಫಾರ್ ಎಕ್ಸಾಂಪಲ್, this is very rare chance that arts teacher can give a good learning experience in subject related to science. ಅಂದರೆ ಬೇಗ ಗೆಟ್ ಮಾಡಬಹುದು. Next, learning is the most effective when the difference in learners language, culture and social behaviors are taken into account. ಈಗ ಒಂದು ಲರ್ನರ್ನ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ಗಳನ್ನ ತೊಗೊಂಡು ನಾವು ಅವ್ರಿಗೆ ಟೀಚ್ ಮಾಡೋಕ್ಕೆ ಹೋದಾಗ ಅವರ ಒಂದು ಲರ್ನಿಂಗ್ ತುಂಬ ಎಫೆಕ್ಟಿವ್ ಆಗಿ ಬರುತ್ತೆ. ಇಟ್ ಈಸ್ ನೆಸೆಸರಿ ಟು ಟೇಕ್ ಅ ನೋಟ್ ಆಫ್ ಇಂಟೆಲಿಜೆನ್ಸ್, ಎಥ್ನಿಕ್ ಗ್ರೂಪ್ ಆ್ಯಂಡ್ ರೇಸ್, ಬಿಲೀಫ್ ಆ್ಯಂಡ್ ಸೋಷೋ ಎಕನಾಮಿಕ್ ಸ್ಟೇಟಸ್ ಆಫ್ ದ ಲರ್ನರ್ ವಿಚ್ ಕ್ಯಾನ್ ಇನ್ಫ್ಲುಯೆನ್ಸ್ ದ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್ ಆಲ್ಸೋ. ಈಗ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಅದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ಕೂಡ ಹೇಗೆ ಒಂದು ಟೀಚಿಂಗನ್ನು ಅಫೆಕ್ಟ್ ಮಾಡುತ್ತೆ. ಈಗ ನಾವು ಬಿಫೋರ್ ನೋಡಿದ್ವಿ ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಗೆ ಅಫೆಕ್ಟ್ ಮಾಡುತ್ತೆ, ಮತ್ತು ಲರ್ನರ್ ಹೇಗೆ ಅಫೆಕ್ಟ್ ಮಾಡ್ತಾರೆ, ಒಂದು ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ನಮಗೆ ಯಾವ ರೀತಿಯಾಗಿರೋ ಹಿಡ್ತಾ ಇರಬೇಕು ಅನ್ನೋದನ್ನ ನೋಡಿದ್ವಿ. ಅದು ಯಾವ ರೀತಿಯಾಗಿ ಟೀಚಿಂಗನ್ನು ಅಫೆಕ್ಟ್ ಮಾಡುತ್ತೆ ಅಂತ, ಆ್ಯಂಡ್ ಇನ್ಕ್ಲೂಡಿಂಗ್ ದಿಸ್ ಒನ್ ಎಕ್ಸ್ಪೀರಿಯನ್ಸ್. ಅದೇ ರೀತಿ ಸುತ್ತಮುತ್ತ ಇರುವಂತಹ ಒಂದು ಎನ್ವಿರಾನ್ಮೆಂಟ್ ಹೇಗೆ ಅಫೆಕ್ಟ್ ಮಾಡುತ್ತೆ ಅನ್ನೋದು. ಈಗ ನೋಡೋದಾದ್ರೆ ಸಪೋರ್ಟ್ ಮೆಟೀರಿಯಲ್ಸ್ ಅಂತ ಇಲ್ಲಿ ಫಸ್ಟ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಏನು ಸಪೋರ್ಟ್ ಮೆಟೀರಿಯಲ್ಸ್ ಅಂದರೆ, ಟೀಚರ್ ಸಪೋರ್ಟ್ ಸಿಸ್ಟಮ್ ಇಸ್ ಅ ಸೆಟ್ ಆಫ್ ಟೂಲ್ ದಟ್ ವಿಲ್ ಇಂಪ್ರೂವ್ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಬೈ ಇಂಪ್ರೂವಿಂಗ್ ದ ಕೆಪಾಸಿಟಿ ಆಫ್ ಅ ಟೀಚರ್. ಡಿಫ್ರೆಂಟ್ ಟೀಚಿಂಗ್ ಏಡ್ ಆ್ಯಂಡ್ ಸಪೋರ್ಟ್ ಸಿಸ್ಟಮ್ ಇನ್ಫ್ಲುಯೆನ್ಸ್ ದ ವೇ ಡಿಸಿಷನ್ ಆರ್ ಮೇಡ್ ಇನ್ಫಾರ್ಮೇಷನ್ ಟು ಪಾಸ್ ದ ಸ್ಟೂಡೆಂಟ್ಸ್. ಈಗ ಆಲ್ರೆಡಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈ ಸಪೋರ್ಟ್ ಸಿಸ್ಟಮ್ ಅಂತ ಬಂದಾಗ ಇಟ್ ಇನ್ಕ್ಲೂಡ್ಸ್ ಅ ಟೀಚಿಂಗ್, ಮೇಜರ್ ಆಗಿ ಅದು ಇನ್ಕ್ಲೂಡ್ ಆಗೋದು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್, ಅಟ್ ದ ಸೇಮ್ ಟೈಮ್ ಕಂಡೀಸಿವ್ ಎನ್ವಿರಾನ್ಮೆಂಟ್. ಈಗ ಎಲ್ಲೋ ಒಂದು ಕಡೆ ಫುಲ್ ಜೋರಾಗಿ ಶಬ್ದ ಕೇಳಿಸ್ತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ, ಆ ಒಂದು ಎನ್ವಿರಾನ್ಮೆಂಟಲ್ಲಿ ನಾವು ಮಕ್ಕಳಿಗೆ ಪಾಠ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನಾಗಿರಬೇಕು, ಆ ಒಂದು ಎನ್ವಿರಾನ್ಮೆಂಟ್ ಕ್ಲಿಯರ್ ಆಗಿರಬೇಕು. ಮತ್ತು ಇವಾಗ ನಮ್ಮ ಹತ್ರ ಒಂದು ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ ಇರುತ್ತೆ, ಆದರೆ ಅದನ್ನು ಯಾವ ರೀತಿಯಾಗಿ ನಾನು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ ಅನ್ನೋದು ನಮಗೆ ಗೊತ್ತಿಲ್ಲ ಅಂತಂದಾಗ ಅದು ಒಂದು ನಮಗೆ ಲ್ಯಾಕ್ ಆಫ್ ಸ್ಕಿಲ್ ಆಗುತ್ತೆ. ಅದೇ ರೀತಿ ಡಿಫ್ರೆಂಟ್ ಟೀಚಿಂಗ್ ಏಡ್ಸ್ ಆ್ಯಂಡ್ ಸಪೋರ್ಟ್ ಸಿಸ್ಟಮ್, ಇಟ್ ಹೆಲ್ಪ್ಸ್ ಟು ಅನಲೈಸ್ ದ ಏರಿಯಾ ಇನ್ ವಿಚ್ ದ ಸ್ಟೂಡೆಂಟ್ಸ್ ಆರ್ ಅಂಡರ್ ಪರ್ಫಾರ್ಮಿಂಗ್. ದಿಸ್ ಆಲ್ಸೋ ಹೆಲ್ಪ್ಸ್ ದ ಟೀಚರ್ಸ್ ಟು ಗೇನ್ ಅ ನ್ಯೂ ಸ್ಕಿಲ್ ಟು ಇನ್ಕ್ರೀಸ್ ದ ಸ್ಟೂಡೆಂಟ್ಸ್ ಲರ್ನಿಂಗ್. ಆವಾಗ ಗೊತ್ತಾಗುತ್ತೆ ಮಕ್ಕಳು ಯಾವ ರೀತಿಯಾಗಿ ಕಲಿಯೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಬರೀ ಲೆಕ್ಚರ್ ಮೆಥಡ್ ಇಷ್ಟ ಆಗ್ತಿದೆಯಾ, ಅಥವಾ ನಾವು ಡೆಮಾನ್ಸ್ಟ್ರೇಟ್ ಮಾಡಿದ್ರೆ ಇಷ್ಟ ಆಗ್ತಿದೆಯಾ, ಅಥವಾ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಇಷ್ಟ ಆಗ್ತಿದೆಯಾ ಅಂತ ನೀವು ತಿಳ್ಕೊಳ್ತಾ ಹೋಗ್ಬೋದು. ಸೊ ಟು ಇಂಪ್ರೂವ್ ಓವರ್ ಆಲ್ ಲರ್ನಿಂಗ್ ಪ್ರೋಸೆಸ್ ಥ್ರೂ ಎಫೆಕ್ಟಿವ್ ಯೂಸ್ ಆಫ್ ಟೂಲ್ಸ್, ಅಸೆಸ್ಮೆಂಟ್ ಮೆಥಡ್ಸ್ ಆ್ಯಂಡ್ ಪ್ರೊಫೆಷನಲ್ ಡೆವಲಪ್ಮೆಂಟ್, ಸ್ಟೂಡೆಂಟ್ ಅಸೆಸ್ಮೆಂಟ್ ಆ್ಯಂಡ್ ಸ್ಕೋರ್ ನೋಡಬೇಕು. ಮತ್ತು ಟೀಚಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಲೆಸನ್ ಪ್ಲಾನ್. ಆ್ಯಕ್ಚುಲಿ ಲೆಸನ್ ಪ್ಲಾನ್ ಪ್ಲೇಸ್ ಅ ಮೇಜರ್ ರೋಲ್. ಯಾಕಂದರೆ ಒಂದು 45 ಮಿನಿಟ್ಸ್ ಕ್ಲಾಸಿಗೆ ಅಥವಾ ಒಂದು 1 ಅವರ್ ಕ್ಲಾಸಿಗೆ ನಾವು ಬಿಫೋರೇ
ಒಂದು 30 to 45 minutes ಪ್ಲ್ಯಾನ್ನ ನಾವು ಮಾಡ್ಕೊಂಡು ಹೋಗಿದ್ರೆ ಅದು ಆರ್ಡರ್ ವೈಸಲ್ಲೇ ನಮಗೆ ಕರೆಕ್ಟಾಗಿ ಫ್ಲೋ ಅಲ್ಲಿ ಬರ್ತಾ ಹೋಗುತ್ತೆ. ನಾವು ಸ್ಟೂಡೆಂಟ್ಸ್ಗಳನ್ನು ಕೂಡ ತುಂಬ ಈಸಿಯಾಗಿ ಕನೆಕ್ಟ್ ಆಗ್ಬೋದು. ಸ್ಟ್ಯಾಂಡರ್ಡ್ ಆ್ಯಂಡ್ ಬೆಂಚ್ ಮಾರ್ಕ್ಸ್, ಎಫೆಕ್ಟಿವ್ ಯೂಸ್ ಆಫ್ ಟ್ರೆಡಿಷನಲ್ ಮಾಡರ್ನ್ ICT ಬೇಸ್ಡ್ ಟೂಲ್ಸ್. ಈಗ ಕೆಲವೊಂದು ಟೈಮಲ್ಲಿ ನಮಗೆ ಯಾವಾಗಲೂ ಟ್ರೆಡಿಷ್ನಲ್ ಟೂಲ್ಸ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಅಬ್ಸ್ಟ್ರಾಕ್ಟ್ ಥಿಂಗ್ ಇರುತ್ತೆ, ಅದನ್ನ ಬರೀ ಎಕ್ಸ್ಪ್ಲನೇಷನ್ ಮೂಲಕ ನಾವು ಅರ್ಥ ಮಾಡ್ಸೋಕ್ಕಾಗಿಲ್ಲ ಅಂತಂದಾಗ ಯೂಸಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ನಾವು ಅವರಿಗೆ ಒಂದು PPT ಪ್ರೆಸೆಂಟೇಷನ್ ಫಾರ್ಮ್ ಮಾಡ್ಬೋದು, ಅಥವಾ ಒಂದು ವಿಡಿಯೋ ತೋರಿಸ್ಬೋದು. ಸೊ ದಟ್ ವಿ ಕ್ಯಾನ್ ಮೇಕ್ ದೆಮ್ ಟು ಈಸಿಲಿ ಅಂಡರ್ಸ್ಟ್ಯಾಂಡ್ ಅನ್ನೋ ರೀತಿ. ನೆಕ್ಸ್ಟು ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್. ಟೀಚಿಂಗ್ ಏಡ್ಸ್ ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಆಗುತ್ತೆ ಇಲ್ಲಿ ಅಂತ ನಾವು ನೋಡೋದಾದರೆ, ಇಟ್ ಹೆಲ್ಪ್ಸ್ ಇನ್ ದ ಇಂಪ್ರೂವಿಂಗ್ ಆಫ್ ರೀಡಿಂಗ್, comprehension skill, illustrating and reinforcement of a skill or a concept, differentiating instruction, relieving anxiety, boredom ಅಂತ ಇವಾಗ ಕಂಟಿನ್ಯೂಸ್ ಆಗಿ ಲೆಕ್ಚರ್ ಮೆಥಡೇ ನಾವು ಮಾಡ್ತಾ ಇದ್ವಿ ಅಂತ ಅಂದರೆ ಮಕ್ಕಳಿಗೂ ಬೋರ್ ಆಗೋ ಥರ ಆಗುತ್ತೆ. ಸೊ ಆ ಒಂದು ಬೋರ್ಡಮ್ ಅಥವಾ ಮೊನೋಟನಿ ಆಫ್ ದಿ ಕ್ಲಾಸ್ ರೂಮ್ನ ರಿಮೂವ್ ಕೂಡ ಮಾಡುತ್ತೆ ಯೂಸಿಂಗ್ ದಿಸ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್. ನೆಕ್ಸ್ಟು ಲರ್ನಿಂಗ್ ಎನ್ವಿರಾನ್ಮೆಂಟ್ ಯಾವ ರೀತಿಯಾಗಿರಬೇಕು ಅಂತ ನಾವು ನೋಡೋದಾದರೆ, ದ ಕ್ಲಾಸ್ ರೂಮ್ ಟು ಬಿ ಮೇಂಟೈನ್ ಬೈ ಬೋತ್ ದ ಟೀಚರ್ ಆ್ಯಂಡ್ ಸ್ಟೂಡೆಂಟ್. ಈಗ ಯಾಕೆ ಇದು ಇಬ್ಬರು ಕಡೆಯಿಂದನೂ ಮೇಂಟೈನ್ ಆಗಬೇಕು ಅಂತ ಹೇಳ್ತಾರೆ ಅನ್ನೋದಾದರೆ, ಈಗ ಬರೀ ಸ್ಟೂಡೆಂಟ್ಸ್ಗಳೇ ಮಾತಾಡ್ತಾ ಇರ್ತಾರೆ, ಟೀಚರ್ ಏನೂ ಮಾತಾಡಲ್ಲ ಅಂದರೆ ಇಟ್ ಈಸ್ ಅ ಇನ್ಡಿಸಿಪ್ಲಿನ್. ಸೊ ಅಲ್ಲಿ ಏನಾಗಬೇಕು, ಬರೀ ಟೀಚರೇ ಮಾತಾಡ್ತಿರ್ತಾರೆ, ಸ್ಟೂಡೆಂಟ್ ಏನೂ ಮಾತಾಡಲ್ಲ ಅಂದಾಗ ಅಲ್ಲಿ ಏನಾಗುತ್ತೆ, ಪ್ಯಾಸಿವ್ ಪಾರ್ಟಿಸಿಪೇಷನ್ ಆಫ್ ದಿ ಸ್ಟೂಡೆಂಟ್ಸ್ ಆಗುತ್ತೆ. ಸೊ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಆಗಿರಬೇಕು ಅಂತಂದರೆ ಇಬ್ಬರೂ ಕಾನ್ವರ್ಸೇಷನ್ ಇರಬೇಕು. ಸೊ ಫಾರ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಎಜುಕೇಷನ್, concentration of students is required. Teacher need to focus on the behavior of students along with the factors to improve the classroom environment. So students listen to teachers voice while interacting with the students. Next is socio-economic factor. ಸೊ ಸಮ್ಟೈಮ್ಸ್ ಈ ಸೋಷೋ ಎಕನಾಮಿಕಲ್ ಫ್ಯಾಕ್ಟರ್ಸು ಕೂಡ ಈ ಒಂದು ಲರ್ನಿಂಗ್ ಪ್ರೋಸೆಸ್ನ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಆನ್ ದ ಅದರ್ ಸೈಡ್, ಇಫ್ ದ ಟೀಚರ್ ಈಸ್ ಲೆಸ್ ಪೇಡ್ ಈಗ ಫಾರ್ ಎಕ್ಸಾಂಪಲ್ ಹೇಗೆ ಸೋಷಿಯಲ್ ಅಥವಾ ಎಕನಾಮಿಕಲಿ ಹೇಗೆ ನಮಗೆ ಒಂದು ಫೈನಾನ್ಷಿಯಲಿ ಆಗಿರಬಹುದು ಹೇಗೆ ಅಫೆಕ್ಟ್ ಮಾಡುತ್ತೆ ಒಂದು ಟೀಚರ್ನ ಅಂದಾಗ, ಈಗ ಕೆಲವೊಂದು ಸ್ಕೂಲ್ ಇರುತ್ತೆ, ಆ ಸ್ಕೂಲ್ ಎನ್ವಿರಾನ್ಮೆಂಟಲ್ಲಿ ಈಗ ಒಂದು ಟೀಚರ್ಗೆ ಅಮೌಂಟನ್ನ ಕರೆಕ್ಟಾಗಿ ಪೇ ಮಾಡ್ತಾರಲ್ಲ, ಸ್ಯಾಲ್ರಿನ ಪೇ ಮಾಡ್ತಿರಲ್ಲ, ಅಂಥ ಡ್ಯೂರೇಷನಲ್ಲಿ ಏನಾಗುತ್ತೆ, ಎಷ್ಟೇ ಮಾಡಿದ್ರೂ ಈ ಒಂದು ಸ್ಕೂಲ್ ನಮಗೆ ಕರೆಕ್ಟಾಗಿ ಪೇ ಮಾಡ್ತಿಲ್ಲ, ಸೊ ವೈ ದ ಹೆಲ್ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಪಾಠ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಬರುತ್ತೆ. ಸೊ ಇಟ್ ಈಸ್ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಅಫೆಕ್ಟಿಂಗ್ ದ ಟೀಚಿಂಗ್ ಆಲ್ಸೋ. ಆ ಒಂದು ಟೀಚಿಂಗ್ನ, ಕ್ಲಾಸ್ ರೂಮ್ ಟೀಚಿಂಗ್ನ ಅಫೆಕ್ಟ್ ಮಾಡುತ್ತೆ. ಮತ್ತು ಕೆಲವೊಂದು ಮಕ್ಕಳು ಬಂದುಬಿಟ್ಟು ಕರೆಕ್ಟ್ ಟೈಮಿಗೆ ಅಥವಾ ಇನ್ ಟೈಮ್ಗೆ ಫೀಸ್ ಪೇ ಮಾಡೋಕ್ಕಾಗಿರಲ್ಲ, ಆವಾಗ ಆ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಆಗಿರುತ್ತೆ ಕೆಲವೊಬ್ಬರು ಟೀಚರ್ಸಿಗಳಿಗೆ. ಸೊ ಇವರು ಫೀಸ್ ಪೇ ಮಾಡಿಲ್ಲ ಅಥವಾ ಆ ಒಂದು ಮಗುನ ಕ್ಲಾಸಿಂದ ಈಚೆ ಹಾಕೋದಾಗಿರ್ಬೋದು, ಅದು ಕೂಡ ಅಫೆಕ್ಟ್ ಮಾಡುತ್ತೆ. ನಾವಿಲ್ಲಿ ನೋಡ್ಬೋದು, ಆನ್ ದ ಅದರ್ ಸೈಡ್, ಇಫ್ ದ ಟೀಚರ್ ಈಸ್ ಲೆಸ್ ಪೇಯ್ಡ್ ಇನ್ ಟರ್ಮ್ಸ್ ಆಫ್ ಸ್ಯಾಲ್ರಿ, ದಿಸ್ ಆಲ್ಸೋ ಇಂಪ್ಯಾಕ್ಟ್ ಹಿಸ್ ಥಿಂಕಿಂಗ್ ಲೆವೆಲ್ ಆ್ಯಂಡ್ ವೇಸ್ ಆಫ್ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್. ಸೊ ಈ ಸೋಷೋ ಎಕನಾಮಿಕಲ್ ಫ್ಯಾಕ್ಟರ್ ಆ್ಯಂಡ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟು ತುಂಬ ಅಫೆಕ್ಟ್ ಮಾಡುತ್ತೆ ಟೀಚಿಂಗಿನ. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್. ಎವ್ರಿ ಪೇರೆಂಟ್ಸ್ ಹ್ಯಾವ್ ಸಮ್ ಸಾರ್ಟ್ ಆಫ್ ಎಕ್ಸ್ಪೆಕ್ಟೇಷನ್ ವಿತ್ ಹಿಸ್ ವರ್ಡ್ ಇನ್ ಟರ್ಮ್ಸ್ ಆಫ್ ವಾಟ್ ದೇ ವಾಂಟ್ ಟು ಸಿ ಇನ್ ದೇರ್ ಚೈಲ್ಡ್. ಸೊ ಈಗಿರುವಂತಹ ಪೇರೆಂಟ್ಸ್ಗಳಿಗೆ ಅವರ ಮಕ್ಕಳ ಮೇಲೆ ನಾರ್ಮಲ್ ಆಗಿರೋದಕ್ಕಿಂತ ತುಂಬ ಹೆಚ್ಚಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ಆ ಎಕ್ಸ್ಪೆಕ್ಟೇಷನನ್ನು ಮಕ್ಕಳು ಫುಲ್ಫಿಲ್ ಮಾಡೋಕ್ಕಾಗೋದಿಲ್ಲ. ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅಂದಾಗ ಅವ್ರು ಏನು ಮಾಡ್ತಾರೆ, ಬಂದು ಟೀಚರ್ಸ್ ಹತ್ರ ಕೆಲವೊಂದು ಸಾರಿ ನಾರ್ಮಲಾಗಿ ಮಾತಾಡ್ತಾರೆ, ಬಟ್ ಕೆಲವೊಂದು ಸಾರಿ ಕೋಪ ಮಾಡ್ಕೊಳ್ತಾರೆ, ಕೆಲವೊಂದು ಸಾರಿ ಜಗಳ ಮಾಡುವಂಥ ಸಿಚುವೇಶನು ಕೂಡ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ, ದ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆನ್ ದ ಸ್ಟೂಡೆಂಟ್ಸ್ ಕಾಸಿಂಗ್ ಅ ಸ್ಟ್ರೆಸ್ ಆ್ಯಂಡ್ ಇಂಪೇರ್ಮೆಂಟ್. ಸೊ ಮಕ್ಕಳ ಮೇಲೆ ತುಂಬ ಸ್ಟ್ರೆಸ್ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ಪೇರೆಂಟ್ಸು ಟೀಚರ್ಸ್ ಮೇಲೆ ಸ್ಟ್ರೆಸ್ ಹಾಕ್ತಾ ಇರ್ತಾರೆ ಆ್ಯಂಡ್ ಮಕ್ಕಳ ಮೇಲೂ ಹಾಕ್ತಾ ಇರ್ತಾರೆ. ಸೊ ಪೇರೆಂಟ್ಸ್ ಹಾಕೋ ಸ್ಟ್ರೆಸ್ಸಿಂದ ಟೀಚರ್ಸ್ ಏನು ಮಾಡ್ತಾರೆ, ಮಕ್ಕಳ ಮೇಲೂ ಆ ಸ್ಟ್ರೆಸ್ನ ಹಾಕ್ತಾ ಹೋಗ್ತಿರ್ತಾರೆ. ಅವಾಗ ಏನಾಗುತ್ತೆ, ಬೋತ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಎರಡೂ ಸೈಮಲ್ಟೇನಿಯಸ್ ಆಗಿ ಒಂದು ಗುಡ್ ಫೇಸಲ್ಲಿ ಆಗೋದಿಲ್ಲ. ಇಟ್ ಆಫರ್ ಟು ಈಸ್ ಔಟ್ ಅ ಬರ್ಡನ್ ಆನ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಹೆಲ್ಪಿಂಗ್ ಟು ಇಂಪ್ರೂವ್ ದೆಮ್ ದ ಲರ್ನಿಂಗ್ ಆ್ಯಸ್ ವೆಲ್ ಓವರ್ ಆಲ್. ಸೊ ಹಾಗಾಗಿ ಒಂದು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಸ್ಟೂಡೆಂಟ್ ಮತ್ತು ಟೀಚರ್ನ ಪ್ರಾಮುಖ್ಯತೆ ಎಷ್ಟು ಇದೆಯೋ, ಪೇರೆಂಟ್ಸಿನ ಪ್ರಾಮುಖ್ಯತೆ, ಪೋಷಕರ ಪ್ರಾಮುಖ್ಯತೆ ಕೂಡ ಅಷ್ಟೇ ಇದೆ. ಈಗ ನಿಮ್ಮ ಮಗು ಈ ಒಂದು ಫೇಸಲ್ಲಿ ಕಲಿತಾ ಇದೆ, ಇಷ್ಟಿಷ್ಟು ನಿಧಾನವಾಗಿ ಕಲಿತಾ ಇದೆ. ಈಗ ಕೆಲವೊಂದು ಮಗು ಫಾಸ್ಟಾಗಿ ಕಲಿತಾ ಇರ್ಬೋದು, ಕೆಲವೊಂದು ಮಗು ಸ್ಲೋ ಕಲಿಯುತ್ತೆ. ಸೊ ನಾವು ಆ ಪೇರೆಂಟ್ಸ್ಗಳಿಗೆ ತಿಳಿಸಿಕೊಡ್ಬೇಕು, ಬೀಯಿಂಗ್ ಅ ಟೀಚರ್ಸ್, ನಿಮ್ಮ ಮಗು ಈ ಫೇಸಲ್ಲಿ ಕಲಿತಾ ಇದೆ, ಅವನು ಈ ಫೇಸಲ್ಲಿ ಇದ್ದಾನೆ ಇವಾಗ ಅನ್ನುವಂಥದ್ದನ್ನು ನಾವು ತಿಳಿಸ್ಕೊಂಡು ನೋಡೋಣ. ಇನ್ಸ್ಟಿಟ್ಯೂಷನ್. Teacher is abiding by administrative policy of the institution affecting the learning process. Sometimes ಕೆಲವೊಂದು ಅಲ್ಲಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಾಗಿರಬಹುದು, ಅದು ನಮಗೆ ತುಂಬ ಹಿಂಸೆ ಕೊಡುವಂಥದ್ದಾಗಿರುತ್ತೆ ಸಮ್ಟೈಮ್ಸ್ ಟೀಚರ್ಸ್ಗಳಿಗೆ. ಈಗ ಕೆಲವೊಂದು ಟೀಚರ್ಸ್ ಏನು ಮಾಡ್ತಾರೆ, ದೇ ವಾಂಟೆಡ್ ಟು ಡಿಲಿವರ್ ದ ಕಂಟೆಂಟ್ ಇನ್ ದೇರ್ ಓನ್ ವೇಸ್, ದಟ್ ಹೌ ಹೀ ಲವ್ಸ್. ಬಟ್ ಆದರೆ ಸಮ್ಟೈಮ್ಸ್ ಆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿರುವಂತಹ ಎಷ್ಟೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು
ಆ ಒಂದು ಫ್ರೀಡಮ್ ಆಗಿ ಟೀಚ್ ಮಾಡೋಕ್ಕೆ ಆಗಲ್ಲ ಅನ್ನೋ ಥರ ಸಿಚುವೇಶನ್ ಇದ್ದಾಗ ಕೂಡ ಅದೊಂದು ಟೀಚಿಂಗ್ನ ಅಫೆಕ್ಟ್ ಮಾಡುತ್ತೆ. ಅಂದರೆ NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್, ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಈಗ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇದು ರಿಲೀಸ್ ಮಾಡಿರುವಂತಹ ಕೆಲವೊಂದು ಟೀಚಿಂಗ್ ಸ್ಕಿಲ್ಸ್ಗಳನ್ನು ಎಲ್ಲ ಟೀಚರೂ ಅಕ್ವೈರ್ ಮಾಡಿಕೊಂಡ್ರೆ ಅದರಿಂದ ನಾವು ಒಂದು ಎಫೆಕ್ಟಿವ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ನ ಕಂಡಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಒಂದು ಥಿಂಗ್ಸ್ ಅಂದರೆ ರೈಟಿಂಗ್ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಗೊತ್ತಿರಬೇಕು ನಮಗೆ, ಯಾವ್ಯಾವ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲೈಯಿಂಗ್ ಸ್ಕಿಲ್ಸ್, ರಿಮೆಂಬರೆನ್ಸ್ ಅದೆಲ್ಲನೂ ನಮಗೆ ಗೊತ್ತಿರಬೇಕು. ಮತ್ತು ಆರ್ಗನೈಸಿಂಗ್ ಕಂಟೆಂಟ್, ಈಗ ಕಂಟೆಂಟು ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟೋ ಸತಿ ಹ್ಯಾಪನ್ಸ್ ಆಗಿರುತ್ತೆ, ಕರೆಕ್ಟಾಗಿ ಆರ್ಡರ್ ವೈಸಲ್ಲಿ ಇರಲ್ಲ. ಸೊ ಅದನ್ನು ಆರ್ಡರ್ ವೈಸಲ್ಲಿ ನಾವು ಆರ್ಗನೈಸ್ ಮಾಡಬೇಕು ಬೀಯಿಂಗ್ ಅ ಟೀಚರ್ಸ್. ಕ್ರಿಯೇಟಿಂಗ್ ಅ ಸೆಟ್ ಆಫ್ ಇಂಟ್ರೊಡ್ಯೂಸಿಂಗ್ ಅ ಲೆಸನ್, ಈಗ ಆಲ್ ಆಫ್ ಅ ಸಡನ್ನಾಗಿ ಬಂದ್ಬಿಟ್ಟು ಇವತ್ತು ನಾನು ಥರ್ಮೋಡೈನಮಿಕ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಮಕ್ಳಿಗೆ ಹೇಳಿದಾಗ ಥರ್ಮೋಡೈನಮಿಕ್ಸ್ ಎಕ್ಸಾಕ್ಟ್ ಕಾನ್ಸೆಪ್ಟ್ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಅದನ್ನು ನಾವು ಅವ್ರಿಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ಅವ್ರ ಪ್ರೀವಿಯಸ್ ನಾಲೆಡ್ಜ್ಗೆ ಕನೆಕ್ಟ್ ಆಗುವಂತಹ ವಿಷಯಗಳನ್ನ ತಿಳಿಸ್ಕೊಡ್ಬೇಕು. ಮತ್ತು ಲೆಸನ್ ಇಂಟ್ರೊಡ್ಯೂಸ್ ಆಗಿರ್ಬೋದು, ಅಥವಾ ಸ್ಟ್ರಕ್ಚರಿಂಗ್ ಕ್ಲಾಸ್ ರೂಮ್ ಕ್ವೆಶನ್ಸ್ ಆಗಿರಬಹುದು, ಕ್ವೆಶನ್ಸ್ ಡೆಲಿವರಿ ಆ್ಯಂಡ್ ಇಟ್ಸ್ ಡಿಸ್ಟ್ರಿಬ್ಯೂಷನ್ಸ್, ಯಾವ ರೀತಿಯಾಗಿ ನಾವು ಕ್ವೆಶನ್ಸ್ನ ಫ್ರೇಮ್ ಮಾಡ್ತಾ ಹೋಗ್ತೀವಿ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದ್ಸತಿ ಅದಕ್ಕೆ ರಿಲೆವೆಂಟ್ ಆಗಿರುವಂಥ ಕ್ವೆಶನ್ಸ್ಗಳನ್ನ ಕೇಳುವಂಥದ್ದು, ಮತ್ತು ರೆಸ್ಪಾನ್ಸ್ ಮ್ಯಾನೇಜ್ಮೆಂಟ್, ಮಕ್ಕಳು ಏನಾದರೂ ನಮಗೆ ರೆಸ್ಪಾನ್ಸ್ ಕೊಟ್ಟಾಗ ಅವ್ರಿಗೆ ರೀಇನ್ಫೋರ್ಸ್ಮೆಂಟ್ ಕೊಡೋದಾಗಿರ್ಬೋದು, ಅಪ್ರಿಸಿಯೇಷನ್ ಆಗಿರ್ಬೋದು, ಮತ್ತು ಥರೋ ಎಕ್ಸ್ಪ್ಲನೇಷನ್, ಇಲಸ್ಟ್ರೇಟಿಂಗ್ ವಿತ್ ಎಕ್ಸಾಂಪಲ್ಸ್ ಕೊಡ್ತಾ ನಾವು ಅವ್ರಿಗೆ ಅರ್ಥ ಮಾಡಿಸೋದು. ದೆನ್ ಯೂಸಿಂಗ್ ಆಫ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್, ಸ್ಟಿಮ್ಯುಲಸ್ ವೇರಿಯೇಷನ್, ಲೈಕ್ ಆ್ಯಕ್ಷನ್ಸ್ ಮಾಡ್ತಾ ಹೋಗೋದು. ಈಗ ಮೊನಾಟನಿಯಾಗಿ ಜಸ್ಟ್ ಲೆಕ್ಚರ್ ಮೆಥಡ್ನೇ ನಾವು ಯೂಸ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಆ್ಯಕ್ಷನ್ಸ್ ಮಾಡಬೇಕು ಕೆಲವೊಂದು, ಆವಾಗ ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಪ್ರಮೋಟಿಂಗ್ ಅ ಪ್ಯೂಪಿಲ್ ಪಾರ್ಟಿಸಿಪೇಷನ್, ಮಕ್ಕಳು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋ ಥರ ಒಂದು ಇಂಟ್ರಾಕ್ಷನ್ ಕ್ರಿಯೇಟ್ ಮಾಡೋದಾಗಿರ್ಬೋದು. ಬ್ಲ್ಯಾಕ್ ಬೋರ್ಡ್ ಯೂಸೇಜ್ ಇದಂತೂ ತುಂಬ ಮೇಜರ್ ಆಗಿರುತ್ತೆ, ಯಾಕಂದರೆ ಕೆಲವೊಂದು ಮಕ್ಕಳುಗಳು ಬೋರ್ಡ್ ಮೇಲೆ ಏನು ಬರೆದಿರ್ತಾರೋ ಅದನ್ನು ಕಾಪಿ ಮಾಡ್ಕೊಳ್ತಾ ಇರ್ತಾರೆ. ಸೊ ಬ್ಲ್ಯಾಕ್ ಬೋರ್ಡ್ ಯೂಸೇಜ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಚೀವಿಂಗ್ ಅ ಕ್ಲೋಸರ್ ಆಫ್ ದ ಲೆಸನ್, ಗಿವಿಂಗ್ ಅಸೈನ್ಮೆಂಟ್ಸ್, ಅವ್ರಿಗೆ ಪ್ರಾಪರಾಗಿ ಅಸೈನ್ಮೆಂಟ್ ಕೊಡ್ತಾ ಇರೋದು, ಆ್ಯಂಡ್ ಇದನ್ನು ಡೇ ಬೈ ಡೇ ಇವ್ಯಾಲ್ಯೂಯೇಟ್ ಮಾಡೋದು. ಡಯಾಗ್ನೈಸಿಂಗ್ ಅ ಪ್ಯೂಪಿಲ್ ಲರ್ನಿಂಗ್ ಡಿಫಿಕಲ್ಟೀಸ್ ಆ್ಯಂಡ್ ಟೇಕಿಂಗ್ ಅ ರೆಮಿಡಿಯಲ್ ಮೆಷರ್ಸ್. ಸೊ ಡಯಾಗ್ನೋಸಿಸ್ ಟೆಸ್ಟ್ನ ಕಂಡಕ್ಟ್ ಮಾಡೋದಾಗಿರಬಹುದು, ಕಂಡಕ್ಟ್ ಮಾಡ್ತಾ ಅವರಿಗೆ ಏನು ಪ್ರಾಬ್ಲಮ್ ಆಗಿದೆ, ಯಾವ ಒಂದು ಲರ್ನಿಂಗ್ ಡಿಫಿಕಲ್ಟಿ ಅವರಿಗೆ ಆಗ್ತಾ ಇದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಒಂದು ರೆಮಿಡಿಯಲ್ ಕ್ಲಾಸಸ್ನ ಮಾಡುವಂಥದ್ದಾಗಿ ಆದರೂ ಆಗಿರ್ಬೋದು. ಮ್ಯಾನೇಜ್ಮೆಂಟ್ ಆಫ್ ದಿ ಕ್ಲಾಸ್, ಕರೆಕ್ಟಾಗಿ ಈಗ 45 ಮಿನಿಟ್ಸ್ ಕ್ಲಾಸ್ ಇದ್ದರೆ 45 ಮಿನಿಟ್ಸ್ ಕ್ಲಾಸ್ ಒಳಗಡೆ ನೀವು ಇಂತಿಷ್ಟು ಅಂತ ಅಂದ್ಕೊಂಡಿರೋ ಕಾನ್ಸೆಪ್ಟ್ಸ್ಗಳನ್ನ ಕವರ್ ಮಾಡುವಂಥದ್ದಾದರೂ ಆಗಿರಬಹುದು. ಸೊ ಇದಿಷ್ಟು ಮೇಜರಾಗಿ NCERT ಹೇಳಿರುವಂತಹ ಟೀಚಿಂಗ್ ಸ್ಕಿಲ್ಸ್ಗಳು. ನೆಕ್ಸ್ಟು ಮೈಕ್ರೋ ಟೀಚಿಂಗ್ ಅಂತ ಇದೆ. ಸೊ ಮೈಕ್ರೋ ಟೀಚಿಂಗ್ ಇಸ್ ಅ ಪ್ರಾಡಕ್ಟ್ ಆಫ್ ರಿಸರ್ಚ್ ಆಫ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ. ಸೊ ಈ ಮೈಕ್ರೋ ಟೀಚಿಂಗ್ ಅನ್ನುವಂಥದ್ದು ಯಾವುದ ಕಡೆಯಿಂದ ನಮಗೆ ಸಿಕ್ಕಿದ್ದು ಅಂದರೆ ಇಟ್ ಇಸ್ ಫ್ರಮ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ. ಇಟ್ ವಾಸ್ ಫಸ್ಟ್ ಅಡಾಪ್ಟೆಡ್ ಇನ್ ದ 1961 ಬೈ ಡ್ವೈಟ್ W. ಆ್ಯಲನ್ ಅನ್ನೋರು ಇದನ್ನು ಫಸ್ಟು ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ಈಗ ನಮಗೆ ಗೊತ್ತಿರುತ್ತೆ ಮೈಕ್ರೋ ಟೀಚಿಂಗ್ ಅಂತ ಏನು ಅನ್ನೋದಾದರೆ ಒಂದು 45 ಮಿನಿಟ್ಸ್ ಕ್ಲಾಸ್ನ ಒಂದು ಟ್ರೈಲರ್ ಥರ ಅಂತ ಅಂದ್ಕೊಳ್ಳಿ. ಸೊ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಮಾಡುವಂತಹ ಒಂದು ಟೀಚಿಂಗನ್ನು ನಾವು ಮೈಕ್ರೋ ಟೀಚಿಂಗ್ ಅಂತ ಹೇಳ್ತೀವಿ. ಟೀಚಿಂಗ್ ಇಸ್ ಅ ಕಾಂಪ್ಲೆಕ್ಸ್ ಪ್ರೊಸೆಸ್, ಇಟ್ ಕೆನಾಟ್ ಬಿ ಮಾಸ್ಟರ್ಡ್ ಇನ್ ಅ ರಿಜಿಡ್ ಆ್ಯಂಡ್ ಜನರಲ್ ಸೆಟ್ಟಿಂಗ್. ಸೊ ಅದನ್ನು ನಾನು ಒಂದೇ ಸತಿ ಆಲ್ ಆಫ್ ಅ ಸಡನ್ ಜನರಲ್ ಆಗಿ ನಾನು ಆ ಟೀಚಿಂಗನ್ನು ನಾನು ಅಚೀವ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ನಾವೇನು ಮಾಡ್ತೀವಿ ಅದನ್ನು ಪ್ರಾಕ್ಟೀಸ್ ಮಾಡೋದನ್ನ ಕಲ್ತ್ಕೊಳ್ತೀವಿ, ಅದನ್ನು ವೆಲ್ ಡಿಫೈನ್ಡ್ ಕಾಂಪೊನೆಂಟ್ಸ್ ಆಗಿ ಡಿವೈಡ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ, ಹೇಳ್ತಾ ಹೋಗ್ತಾ ಇರ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಯಾವ್ಯಾವ ಫ್ಯಾಕ್ಟರ್ಸ್ ಟೀಚಿಂಗನ್ನು ಅಫೆಕ್ಟ್ ಮಾಡುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಅದರ ಜೊತೆಗೆ ಯಾವ್ಯಾವ ಒಂದು ಸ್ಕಿಲ್ಸ್ಗಳು ಕೂಡ ಇರಬೇಕು ಟು ಬಿ ಆ್ಯಸ್ ಅ ಎಫೆಕ್ಟಿವ್ ಟೀಚರ್ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.